ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಫಿಶ್ ಸಾಂಬಾರ್ ಆ್ಯಂಡ್ ಫಿಶ್ ತವಾ ಫ್ರೈ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಒಳ್ಳೆ ಮೋಟಿವೇಶನ್ ವಿಡಿಯೋ ಜೊತೆಗೆ ಅದು ಎಕ್ಸ್ಪೆಷಲಿ ಹೆಣ್ಮಕ್ಳ ಬಗ್ಗೆನೇ ನಾನು ಇವತ್ತಿನ ವಿಡಿಯೋ ಮಾಡ್ತಾ ಇರೋದು. ಎಲ್ರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣ. ಇವತ್ತಿನ ಲಾಗ್ ಏನಪ್ಪ ಅಂತಂದರೆ, ಇವತ್ತು ತುಂಬ ಸ್ವಲ್ಪ ಲೇಟ್ ಆಗೋಯಿತು. ಅಂದರೆ ಡಿಸೆಂಬರ್ 31ನೇ ತಾರೀಕು, ಅಂದರೆ ಜನವರಿ, ಅಂದರೆ ಹೊಸ ವರ್ಷ ಶುರುವಾಗೋದಕ್ಕಿಂತ ಮುಂಚೆ ಮಾಡಿರುವಂತಹ ಲಾಗು. ಹಿಂದಿನ ದಿವಸ ನೋಡಿ, ನಾನಿವಾಗ ಫಿಶ್ ತೊಗೊಂಡು ಬಂದು ಸಾಂಬಾರು ಮಾಡು ಮತ್ತು ತವಾ ಫ್ರೈ ಮಾಡಿಡು ಅಂತ ನಮ್ಮ ಮನೆಯವರು ಮತ್ತು ಯಜಮಾನ್ರು ಮತ್ತು ಮಕ್ಕಳು ಇಬ್ಬರು ಆಸೆಪಟ್ಟರು. ಸೊ ನನಗೆ ಬೇರೆ ಫಿಶ್ ಸಾಂಬಾರು ಮಾಡೋಕ್ಕೆ ಬರಲ್ಲ. ನೋಡೋಣ, ಟ್ರೈ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ಮಕ್ಕಳು ಆಸೆ ಪಟ್ಟಿದ್ದಾರಲ್ವ, ಮಾಡಲೇಬೇಕು. ಹಾಗಾಗಿ ಮಕ್ಳಿಗೋಸ್ಕರ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಮೊದಲಿಗೆ ಸ್ವಲ್ಪ ಖಾರದ ಪುಡಿ, ರೆಡ್ ಚಿಲ್ಲಿ ಪೌಡ್ರು ಮತ್ತು ಗರಂ ಮಸಾಲ, ಸ್ವಲ್ಪ ಫಿಶ್ ಫ್ರೈದು ಮಸಾಲ ಮತ್ತು ಸ್ವಲ್ಪ ಏನಪ್ಪ ಅದು ಪೌಡರು, ಜೀರಿಗೆ ಪೌಡರು, ಆಮೇಲೆ ಸ್ವಲ್ಪ ಇದು ಧನಿಯಾ ಪುಡಿ, ಸ್ವಲ್ಪ ನಿಂಬೆ ಹುಳಿ, ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದನ್ನೆಲ್ಲ ಸ್ವಲ್ಪ ಮಿಕ್ಸ್ ಚೆನ್ನಾಗಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಮಾಡಿಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ, ಮಕ್ಕಳು ಆಸೆ ಪಟ್ಟರೆ ಅಮ್ಮಂಗೆ ಯಾವುದೂ ಕಷ್ಟ ಅಲ್ಲ ಅಲ್ವಾ. ಅವತ್ತೊಂದು ಹಿಂದಿನ ದಿವಸ ಆಗಿರೋದ್ರಿಂದ ಅವತ್ತು ಎಸ್ಪೆಷಲಿ ಇಯರ್ ಎಂಡ್ ಪಾರ್ಟಿ ಥರ ನಮ್ಮ ಮನೇಲಿ ನಾವು ಮಾಡ್ತೀವಿ ಪ್ರತಿ ವರ್ಷ. ಸೊ ಮಕ್ಕಳು ಕೂಡ, ಅಮ್ಮ ಯಾವಾಗಲೂ ಮಟನ್ನು ಚಿಕನ್ನು ಇದೇ ತೊಗೊಂಡು ಬಂದು ಮಾಡ್ತೀವಿ, ನನಗೆ ಫಿಶ್ ತಿನ್ನಬೇಕು ಅನ್ನಿಸ್ತೈತೆ, ಪ್ಲೀಸ್ ಕಣಮ್ಮ ಫಿಶ್ ಸಾಂಬಾರು ಮಾಡು ಅಂತ ಹೇಳಿ ಮಕ್ಕಳುಗಳು ಮತ್ತು ಯಜಮಾನ್ರು ಇಬ್ಬರು ಹೇಳೋಗಿದ್ರು. ಇವಾಗ ಇಬ್ಬರೂ ಸ್ಕೂಲ್ಗೆ ಮತ್ತು ಆಫೀಸ್ಗೆ ಹೊರಟೋಗ್ತಾರೆ. ಮಕ್ಕಳನ್ನ ಸ್ಕೂಲ್ ಬಿಟ್ಟು ಅವ್ರು ಆಫೀಸ್ಗೆ ಹೋಗ್ತಾರೆ. ಸೊ ನಾನು ಮನೇಲಿ ಒಬ್ಬಳೇ ಇರೋದ್ರಿಂದ ನನಗೆ ಮಾಡ್ಕೊಳ್ಳೋಕ್ಕೆ ಒಂಥರ ಬೇಜಾರಾಗ್ಬೋದು ಅಂದ್ಕೊಂಡು, ನಾನು ಆವಾಗವಾಗ ಮನೇಲಿ ಸಾಂಗ್ ಹಾಕ್ಕೊಂಡು ಮತ್ತು ಸ್ವಲ್ಪ ಚೇರಫ್ ಆಗಲಿ ಅಂಥೇಳಿ ನನಗೆ ಸ್ವಲ್ಪ ಟೈಮ್ ಕರೆಕ್ಟಾಗಿ ತಿಂಡಿ ತಿಂದು, ಸ್ವಲ್ಪ ಏನು ಬೇಗ ಸ್ವಲ್ಪ ಪಾತ್ರೆ ತೊಳೆದಿಟ್ಟು ಎಲ್ಲನೂ ರೆಡಿ ಮಾಡ್ಕೊಳ್ಬೇಕು. ಒಂದು ಕಡೆಯಿಂದ ಮಾಡಿಕೊಂಡು ಮತ್ತು ಸ್ವಲ್ಪ ಪೂಜೆ ಗೀಜೆ ಮುಗಿಸಿ ಎಲ್ಲ ರೆಡಿ ಮಾಡಿ ಆಮೇಲೆ ಹೋದೆ. ನನ್ನ ಹತ್ರ ಗಾಡಿ ಇದೆ ಫ್ರೆಂಡ್ಸ್. ಸೊ ಹೋಗ್ಬಿಟ್ಟು ಫಿಶ್ ತೊಗೊಂಡು ಬಂದೆ. 2 kg, 1 kg ಬಂದು 200 ರೂಪಾಯಿ ಆಗಿದೆ ಇವಾಗ. ಹಂಗಾಗಿ ನಾನು 400 ಮೇಲೆ ಸ್ವಲ್ಪ ಅವ್ರಿಗೆ ಕ್ಲೀನಿಂಗ್ ಎಲ್ಲದಕ್ಕೂ ಸೇರಿಸಿ ಒಂದು 500 ಆಯಿತು. ಸೊ 2 kg ತೊಗೊಂಡು ಬಂದು ಎಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿರೋದನ್ನು ಫಿಶ್ಗೆ ನೀಟಾಗಿ ಅಜ್ಜಿ ಎಲ್ಲ ರೆಡಿ ಮಾಡ್ಕೋಬೇಕು. ಒಟ್ಟಿನಲ್ಲಿ ಮಕ್ಕಳು ಮಧ್ಯಾಹ್ನ ಆಫ್ಟರ್ನೂನು 3:30ಗೆ ಬರ್ತಾರೆ. ಅಷ್ಟರಲ್ಲಿ ನಾನು ಅವ್ರಿಗೋಸ್ಕರ ಪ್ರಿಪೇರ್ ಮಾಡೋಣ, ಒಂದು ಸಲ ತಿಂದ್ಕೊತಾರೆ. ನಾಳೆ ಹೊಸ ವರ್ಷ ಗುರುವಾರ ಸಿಕ್ಕಿರೋ ಕಾರಣದಿಂದ ಯಾರೂ ತಿನ್ನೋಕ್ಕಾಗಲ್ಲ. ಸೊ ನಮ್ಮ ಮನೇಲಿ ನಾವು ಮಾಡೋದು ಇಲ್ಲ, ತಿನ್ನೋದು ಇಲ್ಲ ರಾಯರಿಗೋಸ್ಕರ ಅಂಥೇಳಿ. ಹಾಗಾಗಿ ಹಿಂದಿನ ದಿವಸನೇ ನಾವು ತಿನ್ಕೊಳ್ಬೇಕಲ್ವ ಅಂದ್ಬಿಟ್ಟು ಆಫ್ಟರ್ನೂನ್ ಮಧ್ಯಾಹ್ನಕ್ಕೆ ಮಾಡಿಟ್ರೆ ಅಟ್ಲೀಸ್ಟ್ ಮಕ್ಕಳು ಬಂದು ತಿಂತಾರೆ ಅಂಥೇಳಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಏನಪ್ಪ ಅಂದರೆ, ನಾವು ಇದೆಲ್ಲದ್ರ ಮಧ್ಯದಲ್ಲೂ ಕೂಡ ನಮಗೆ ನಾವು ಟೈಮ್ ಕೊಡಬೇಕಾಗುತ್ತೆ. ನಾವು ಮಕ್ಕಳು ಮತ್ತು ಮನೆ ಅಂತ ಅಂದ್ಕೊಂಡು ನಮ್ಮ ಸಂಸಾರ ನಮ್ಮಿದು ಅಂಥೇಳಿ ನಾವು ನಮ್ಮನ್ನು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಸೊ ನಾವು ಆ ಥರ ಮಾಡೋಕ್ಕೆ ಹೋಗಬಾರ್ದು ಫ್ರೆಂಡ್ಸ್. ನಾವು ಮಾರ್ನಿಂಗ್ ಎದ್ದ ಟೈಮಿಂದ ಎಲ್ರಿಗೂ ಒಂದು 8 ಅವರ್ 6 ಅವರ್ ಡ್ಯೂಟಿ ಇರುತ್ತೆ, ಆಫೀಸಲ್ಲಾಗಿರ್ಬೋದು, ಬೇರೆ ಕೆಲಸಗಳಲ್ಲಾಗಿರ್ಬೋದು. ಆದರೆ ನಮ್ಮಂಥ ಹೆಣ್ಮಕ್ಳಿಗೆ 24 ಅವರ್ಸ್ ಕೂಡ ಕೆಲಸ ಇದ್ದೇ ಇರುತ್ತೆ. ನಾವು ಬೆಳಗ್ಗೆ ಎದ್ದಾಗಿಂದ ಹಿಡಿದು ನೈಟು ಮಲಗೋವರೆಗೂ ನಮಗೆ ಕೆಲಸ ಇದ್ದೇ ಇರುತ್ತೆ ಅಲ್ವಾ ಫ್ರೆಂಡ್ಸ್. ಆದರೂ ಕೂಡ ನಾವು ಒಂಚೂರು ಯಾವುದನ್ನು ಅಪೇಕ್ಷೆ ಇಟ್ಕೊಳ್ದೇ ಕೆಲಸ ಮಾಡ್ತೀವಿ ಅಂದರೆ ನಮ್ಮನ್ನು ನಾವೇ ಗ್ರೇಟ್ ಅಂದ್ಕೋಬೇಕು ಫ್ರೆಂಡ್ಸ್. ಯಾಕೆ ಅಂತಂದರೆ, ಅಷ್ಟು ತಾಳ್ಮೆ ಹೆಣ್ಮಕ್ಳಿಗಿದೆ. ಎಲ್ಲ ಕೆಲಸವನ್ನು ನಿಭಾಯಿಸುವಂಥ ಶಕ್ತಿ ಹೆಣ್ಮಕ್ಳಿಗಿದೆ. ಮನೇಲಿರೋರ ಆರೋಗ್ಯ ಕಾಪಾಡೋದು ನಮ್ಮಂಥ ಹೆಣ್ಮಕ್ಳೇ. ಕೆಲವೊಬ್ಬರು ಹೇಳ್ತಾರೆ ಹೌಸ್ ವೈಫಾ ಅಂಥೇಳಿ ಚೀಪಾಗಿ ನೋಡ್ತಾರೆ.
ಆದರೆ ಹೌಸ್ ವೈಫ್ ಇಲ್ಲ ಅಂತಂದರೆ ಏನೂ ಆಗಲ್ಲ ಫ್ರೆಂಡ್ಸ್, ಅದಂತೂ ಹೇಳ್ತೀನಿ ನಿಜ. ಯಾಕೆ ಅಂತಂದರೆ ಪ್ರತಿಯೊಬ್ಬರೂ ಕೆಲಸಕ್ಕೆ ಅಂತ ಹೊರಟೋಗ್ಬಿಟ್ರೆ ಮನೇಲಿ ಕೆಲಸ ಯಾರು ಮಾಡ್ತಾರೆ ಅಲ್ವಾ? ಏನು ಹೆಣ್ಮಕ್ಳ ಕೈಲಿ ಆಗದೇ ಇರೋ ಕೆಲಸ ಯಾವುದೂ ಇಲ್ಲ ಫ್ರೆಂಡ್ಸ್. ಅವ್ರೇನು ಹೊರಗಡೆ ಹೋದರೆ ದುಡಿಯಲ್ವಾ? ಅವರು ಕೂಡ ಸಂಬಳ ತರಲ್ವ? ತಂದೆ ತರ್ತಾರೆ. ಆದರೆ ಅವ್ರ ಕೈಲಿ ಆಗದೇ ಇರೋಂಥ ಕೆಲಸ ಯಾವುದೂ ಇಲ್ಲ. ಆದರೂ ಕೂಡ ಅವರು ಮಕ್ಕಳು ಮತ್ತು ಮನೆ ಆರೋಗ್ಯ ದೃಷ್ಟಿಯಿಂದ ನಾವು ಎಲ್ಲ ಕೆಲಸಗಳನ್ನು ನಾವು ನೋಡ್ಕೊಬೇಕಾಗುತ್ತೆ. ಮತ್ತು ಈಗ ನಾವು ಕೆಲ್ಸಕ್ಕೆ ಹೊರಟೋದ್ರೆ ಅವ್ರಿಗೆ ಹುಷಾರು ತಪ್ಪಿದಾಗ ಅದು ಇದಂತ ಕೇರ್ ಮಾಡೋರು ಯಾರಿರ್ತಾರೆ ಮನೆಯಲ್ಲಿ ಅಂತೇಳಿ ನಾವು ನಮ್ಮ ಕೆಲಸ ಎಲ್ಲನೂ ನಮ್ಮದು ಏನೇ ಆಸೆಗಳು ಏನೇ ಇದ್ರೂ ಕೂಡ ಅದನ್ನು ಪಕ್ಕಕ್ಕಿಟ್ಟು ನಾವು ಮನೇಲಿ ಒಂದು ಒಳ್ಳೆಯ ಗೃಹಿಣಿಯಾಗಿ ಕೆಲಸ ಮಾಡ್ತೀವಿ. ಅದಕ್ಕೆ ಎಲ್ಲರ ಸಪೋರ್ಟು ಕೂಡ ಮನೆಯಲ್ಲಿ ಬೇಕಾಗುತ್ತೆ ಫ್ರೆಂಡ್ಸ್. ಯಾಕೆ ಅಂತಂದರೆ ಯಾವುದೇ ಹೆಣ್ಮಗಳಾದ್ರೂ ಅವಳಿಗೂ ಒಂದು ಆಸೆಗಳಿರುತ್ತೆ ಅಲ್ವಾ? ಹಾಗಾಗಿ ಅವಳು ಏನೇನೆಲ್ಲ ಆಸೆ ಪಡ್ತಾಳೋ ಅದನ್ನೆಲ್ಲ ಸೈಡ್ಗಿಟ್ಟು ಮನೆಯವರ ಒಂದು ಒಳಿತಿಗಾಗಿ ಮನೆಯವರ ಒಂದು ಖುಷಿಗೋಸ್ಕರ ಅವಳು 24 ಗಂಟೆ ಅವ್ರಿಗೋಸ್ಕರನೇ ಯೋಚನೆ ಮಾಡ್ತಾಳೆ, ಅವ್ರಿಗೋಸ್ಕರನೇ ದುಡಿತಾಳೆ. ಹಾಗಾಗಿ ಮನೇಲಿರೋ ಹೆಣ್ಮಕ್ಳುಗಳು ಅಯ್ಯೋ ನಮ್ಮನ್ನು ಯಾರು ನೋಡ್ತಾರೆ, ನಮ್ಮನ್ನು ನಾವು ಕೇರ್ ಮಾಡ್ಕೊಳ್ಳೋದನ್ನ ನಾವು ಬಿಟ್ಬಿಡ್ತೀವಿ. ಯಾರು ನೋಡ್ತಾರೆ, ನಾವು ಮನೇಲೇ ಇರ್ತೀವಿ, ನಮ್ಮನ್ನು ಯಾರು ಗಮನಿಸಲ್ಲ ಅಂಥೇಳಿ ನಾವು ಈ ಎಲ್ಲನೂ ನೆಗ್ಲೆಕ್ಟ್ ಮಾಡ್ತೀವಿ. ನಮ್ಮ ಆರೋಗ್ಯ ಆಗಿರ್ಬೋದು ಅಥವಾ ನಮ್ಮ ಒಂದು ಏನಂತಾರೆ ನಮ್ಮ ಒಂದು ಬ್ಯೂಟಿ ಕೇರ್ ಆಗಿರ್ಬೋದು, ಇದೆಲ್ಲನೂ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಆ ಥರ ಎಲ್ಲ ಮಾಡಲೇಬಾರ್ದು. ನಾವು ಕೂಡ ಮನೇಲಿದ್ದರೂ ಪರವಾಗಿಲ್ಲ, ಸ್ವಲ್ಪನಾದರೂ ನಮಗೋಸ್ಕರ ಟೈಮ್ ಕೊಡಬೇಕು. ಎಲ್ಲರ ಥರ ನಾವು ಕೂಡ ಚೆನ್ನಾಗಿ ಕಾಣಿಸ್ಬೇಕು. ಹಾಗೆ ಎಲ್ಲರ ಥರ ನಾವು ಕೂಡ ನಮ್ಮದು ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಬೇಕು. ಯಾಕೆ ಅಂತಂದರೆ ನಾವು ನಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೊಂಡ್ರೆ ತಾನೇ ಎಲ್ಲ ಆಗೋಕ್ಕೆ ಸಾಧ್ಯ ಅಲ್ವಾ ಫ್ರೆಂಡ್ಸ್? ನೋಡಿ ಇವಾಗ ಮಸಾಲೆ ರುಬ್ಬಕ್ಕೆ ಸಾಂಬಾರು ರೆಡಿ ಮಾಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಮಸಾಲೆಗೋಸ್ಕರ ಹಾಕ್ಕೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ತುರಿ, ಹಾಗೆ ಸ್ವಲ್ಪ ಕಡಲೆ, ಸ್ವಲ್ಪ ಚಕ್ಕೆ ಲವಂಗ, ಸ್ವಲ್ಪ ಶುಂಠಿ ಹಾಕಲ್ಲ, ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ ಒಂದು 3, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸಾಂಬಾರು ಪುಡಿ, ಹೋಮ್ ಮೇಡ್ ಸಾಂಬಾರು ಪುಡಿ ರೆಡಿ ಮಾಡ್ಕೊಂಡಿದ್ದೆ 1 ವರ್ಷಕ್ಕಾಗುವಷ್ಟು. ಸೊ ಅದರಲ್ಲಿ ಸ್ವಲ್ಪ ಹಾಕ್ಕೊಂಡು ಇವಾಗ ರುಬ್ಕೊಂಡು ರೆಡಿ ಮಾಡಿಕೊಂಡು ಸಾಂಬಾರಿಗೆ ಪ್ರಿಪೇರ್ ಮಾಡ್ಕೊಳ್ಳೋಣ. ಓಕೆನಾ? ಈಗ ನಾನು ಇಲ್ಲಿ ಏನಂತ ಹೇಳ್ತಾಯಿದ್ದೆ, ಸೊ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೇಕು ಅಲ್ವಾ ಫ್ರೆಂಡ್ಸ್? ಯಾಕೆ ಅಂತ ಹೇಳ್ತೀರಾ? ಈಗ ನಮ್ಮ ಆರೋಗ್ಯ ಕೆಟ್ಟರೆ ನಮ್ಮ ಮಕ್ಕಳನ್ನ ಯಾರು ನೋಡ್ತಾರೆ ಅಲ್ವಾ? ನಮ್ಮ ಯಜಮಾನ್ರನ್ನ ಯಾರು ನೋಡ್ಕೊತಾರೆ? ನಮ್ಮ ಮನೆಯಲ್ಲಿರೋ ಜನಗಳನ್ನ ಯಾರು ನೋಡ್ಕೊತಾರೆ? ನಾವು ಟೈಮ್ ಕರೆಕ್ಟಾಗಿ ಊಟ ತಿಂಡಿ ತಿನ್ನಬೇಕು. ನಾವು ಅದನ್ನು ಬಿಟ್ಟು ನಾವು ಮನೇಲೇ ಇರ್ತೀವಲ್ಲ, ತಿಂದ್ರಾಯ್ತು ಅಂದ್ಬಿಟ್ಟು ಕೆಲಸ ಮಾಡಿಕೊಂಡು ಮನೇಲಿ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ, ಎಲ್ರಿಗೂ ಗೊತ್ತು. ಅದೇ ಕೆಲಸದಲ್ಲಿ ನಾವು ಬ್ಯುಸಿ ಆಗಿಬಿಟ್ಟು ನಾವು ಊಟ ತಿಂಡಿನೇ ಕರೆಕ್ಟಾಗಿ ಮಾಡಿರಲ್ಲ. ಎಲ್ರಿಗೂ ಊಟ ತಿಂಡಿ ಕರೆಕ್ಟ್ ಟೈಮಿಗೆ ಕೊಡ್ತೀವಿ, ಬಟ್ ಆದರೆ ನಾವು ನಮ್ಮ ಒಂದು ಆರೋಗ್ಯನೇ ನಾವು ನೋಡ್ಕೊಳ್ಳಲ್ಲ. ನಾವು 8 ಗಂಟೆಗೆ ತಿನ್ನೋ ಊಟನ ನಾಷ್ಟ ತಿಂಡಿ ಎಲ್ಲನೂ ನಾವು 12 ಗಂಟೆ ಆ ರೀತಿ ತಿಂದಿರ್ತೀವಿ. 1 ಗಂಟೆಗೆ ಊಟ ಮಾಡೋದನ್ನು ನಾವು 3 ಗಂಟೆ ಆ ರೀತಿ ಮಾಡ್ಕೊತೀವಿ. ಆ ಥರ ಎಲ್ಲ ಮಾಡ್ಕೊಂಡಾಗ ನಮ್ಮ ಆರೋಗ್ಯನೂ ಕೂಡ ಹಾಳಾಗುತ್ತೆ. ನಮ್ಮ ಆರೋಗ್ಯನೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್. ನಾವು ಅದನ್ನು ಯೋಚನೆ ಮಾಡಬೇಕು ಅಲ್ವಾ? ನಾವು ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಬೇಕು ಅಂತಂದರೆ ಟೈಮ್ ಕರೆಕ್ಟಾಗಿ ಊಟ ತಿಂಡಿ ಮಾಡಬೇಕು. ಹಾಗೆ ಸ್ವಲ್ಪ ಮಧ್ಯದಲ್ಲಿ ಗ್ಯಾಪಲ್ಲಿ ನಾವು ಮನೇಲೇ ಕೂತಿರೋದಕ್ಕಿಂತ ಹೊಸ ಒಂದು ಕೆಲಸಗಳಲ್ಲಿ ನಮ್ಮ ಫ್ರೀ ಟೈಮಲ್ಲಿ ಒಂದು ರಂಗೋಲಿ ಹಾಕೋದಿರ್ಬೋದು, ಒಂದು ಬುಕ್ಸ್ ಇಟ್ಕೊಂಡು ಒಂದು ಸ್ಟೋರಿ ಬುಕ್ಸ್ ಓದೋದಿರ್ಬೋದು, ಹೋಗಿ ಇಲ್ಲಾಂದರೆ ಬ್ಯೂಟಿ ಪಾರ್ಲರ್ಗೆ ಹೋಗಿ ನಮ್ಮ ಬ್ಯೂಟಿ ಕೇರ್ ಮಾಡ್ಕೊಳ್ಳುವಂಥದ್ದಿರ್ಬೋದು. ಅದು ಅಂದರೆ ಒಂದು ಎಕ್ಸ್ಟ್ರಾ ಒಂದು ನಮಗೆ ನಮ್ಮ ಬಿಡುವಿನ ಸಮಯ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವೇ ಬಿಡುವು ಮಾಡಿಕೊಂಡು ಇದನ್ನೆಲ್ಲ ನಾವು ಕೇರ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನಮಗೂ ಒಂದು ಫ್ರೆಂಡ್ ಸರ್ಕಲ್ ಅಂತ ಇರ್ತಾರೆ. ಸೊ ಅವ್ರ ಜೊತೆನೂ ಟೈಮ್ ಸ್ಪೆಂಡ್ ಮಾಡಬೇಕು. ನಾವು ಕೂಡ ಹೊರಗಡೆ ಪ್ರಪಂಚಕ್ಕೆ ಹೋಗಬೇಕು. ನಾವು ಮನೆಯೇ ಸೀಮಿತವಾಗಿರಬಾರ್ದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಫ್ರೆಂಡ್ಸ್ ಜೊತೆ ನಾವು ಸ್ವಲ್ಪ ಹೊರಗಡೆ ಹೋಗಬೇಕು, ಸುತ್ತಾಡಬೇಕು, ದೇವಸ್ಥಾನ ಅಂತೆಲ್ಲ ಹೋಗಿ ಪಾರ್ಕು, ಓಕೆ ಒಂದೊಳ್ಳೆ ಸಿನಿಮಾ ಬಂದರೆ ಸಿನಿಮಾಕ್ಕೂ ಹೋಗೋಣ. ಏನು ಅದರಲ್ಲೇನಿದೆ? ಅದು ಯಜಮಾನ್ರ ಪರ್ಮಿಷನ್ನೇ ತೊಗೊಂಡು ಹೋಗೋಣ.
ನೋಡ್ಕೊಂಬರೋಣ ಅಲ್ವಾ. ಹೀಗೆ ಈ ಥರ ಇದ್ದಾಗ ನಮಗೂ ಕೂಡ ನಾವು ಮನೇಲೇ ಇದ್ದೀವಿ, ನಾವು ಯಾರಿಗೂ ಏನಕ್ಕೂ ಬೇಡದೇ ಇರೋರು ಅಂತ ನಮ್ಗೆ ಫೀಲ್ ಆಗಲ್ಲ. ನಾವು ಕೂಡ ಲೈಫ್ನ ಎಂಜಾಯ್ ಮಾಡ್ದಂಗೆ ಆಗುತ್ತೆ. ಅದೇ 24 ಗಂಟೆ ಬರೀ ನಾವು ಯಾವಾಗೂ ಮನೇಲಿ ಇದ್ಕೊಂಡು ಏನು ತಲೆ ಬಾಚದೆ, ಏನೂ ನಮ್ಮನ್ನು ನಾವು ಕೇರ್ ಮಾಡ್ಕೊಳ್ದೆ, ಊಟ ತಿಂಡಿ ಏನು ತಿನ್ನದೆ ನಾವು ಹಾಗೆ ಒಂಥರ ವರ್ಸ್ಟಾಗಿದ್ದರೆ ಯಾರಿಗೆ ತಾನೇ ನೋಡೋಕ್ಕೆ ಇಷ್ಟ ಆಗುತ್ತೆ. ಮನೇಲಿರೋರ್ಗೂ ಕೂಡ ಇಷ್ಟ ಆಗಲ್ಲ. ಏನು ಯಾವಾಗಲೂ ಹಿಂಗೆ ಇರ್ತಾಳೆ, ಹಾಕಿರೋ ಬಟ್ಟೆನೇ ಹಾಕ್ಕೊಂಡು ಹಿಂಗಿರ್ತಾಳೆ ಅಂತ ಥಿಂಕ್ ಮಾಡ್ತಾರೆ. ಒಂದು ಶಾಪಿಂಗ್ ಆಗಿರ್ಬೋದು, ಈ ರೀತಿ ನಮ್ಮನ್ನು ನಾವು ಸ್ವಲ್ಪ ಹೊರಗಡೆ ಹೋಗಿ ಒಂದು 4 ಜನದ ಜೊತೆ ಮಾತಾಡಿಕೊಂಡು, ಸೊ ಏನೋ ಒಂದು ನಮಗನ್ಸಿದ್ದನ್ನು ತಗೊಂಡು ಮನೆಗೂ ಕೂಡ ಏನು ಬೇಕು ಐಟಮ್ಗಳು, ಸ್ವಲ್ಪ ಖಾಲಿ ಏನೇನು ಗ್ರೋಸರಿ ಖಾಲಿಯಾಗಿದೆ ಅದನ್ನು ತೊಗೊಂಡು ಬರೋದಾಗಿರ್ಬೋದು, ಇದನ್ನೆಲ್ಲ ನೋಡಿಕೊಂಡು ನಾವು ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲ ಅಂತ ಅಂದರೆ ನಾವು ಅಂದರೆ ನಮಗೆ ಒಂಥರ ನಮ್ಮ ಮೇಲೆ ಜಿಗುಪ್ಸೆ ಬಂದ್ಬಿಡುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಂಗಾಗಿ ಎಲ್ಲ ಹೆಣ್ಮಕ್ಳುಗಳು ಕೂಡ ಸ್ವಲ್ಪ ಅವರ ಒಂದು ಸ್ವಂತ ವಿಚಾರಗಳಿಗೂ ಸ್ವಲ್ಪ ಟೈಮ್ ಕೊಡಬೇಕು. ಹಾಗೆ ಮನೇಲಿರೋರ ಆರೋಗ್ಯನೂ ಕೂಡ ಕಾಪಾಡಬೇಕಾಗಿರೋದು ನಮ್ಮ ಜವಾಬ್ದಾರಿ ಆಗಿರೋದ್ರಿಂದ ಅವ್ರನ್ನೂ ಕೂಡ ಕೇರಿಂಗ್ ಮಾಡಬೇಕು. ಇದೆಲ್ಲವೂ ಕೂಡ ಹೌಸ್ ವೈಫ್ನ ಒಂದು ಕರ್ತವ್ಯ ಆಗಿರುತ್ತೆ. ನೋಡಿ ಇವಾಗ ಮೀನು ಸಾಂಬಾರು ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಅಂದರೆ ಮೊದಲು ಈರುಳ್ಳಿ ಮತ್ತು ಇದನ್ನು ಸ್ವಲ್ಪ ಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಎಣ್ಣೆಲಿ. ಅದಾದಮೇಲೆ ಸ್ವಲ್ಪ ಮಸಾಲೆ ಹಾಕ್ಬಿಟ್ಟು ಇವಾಗ ತಕ್ಕಷ್ಟು ನೀರು ಹಾಕಿ ಉಪ್ಪು ಹಾಕಿ ಸ್ವಲ್ಪ ಅದನ್ನು ಕುದಿಯೋಕೆ ಇಡ್ತೀನಿ. ಅದು ಚೆನ್ನಾಗಿ ಕುದಿ ಬರಲಿ. 1-2-3 ಕುದಿ ಬಂದಮೇಲೆ ಸ್ವಲ್ಪ ಏನು ಮಾಡ್ತೀನಿ, ಅಲ್ಲಿ ಕಲಸಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಫಿಶ್ನ ತೊಳೆದು. ಅದನ್ನು ತೆಗೆದು ಸಾಂಬಾರೊಳಗಡೆ ಹಾಕ್ಬಿಟ್ಟು ಒಂದು ಕ್ಯಾಪ್ ಹಾಕಿದ್ರೆ 2 ಕುದಿ ಬರಬೇಕಷ್ಟೇ ಫಿಶ್ ಸಾಂಬಾರಿಗೆ. ಸೊ ಅದನ್ನು ಮಾಡಿಕೊಂಡ್ರೆ ಅಲ್ಲಿಗೆ ಫಿಶ್ ಸಾಂಬಾರು ರೆಡಿ ಆಗುತ್ತೆ. ಅದಾದಮೇಲೆ ತವಾ ಫ್ರೈ ಮಾಡ್ಕೊಳ್ಳೋಣ. ಓಕೆನಾ ಫ್ರೆಂಡ್ಸ್. ಈ ಥರ ನಮ್ಮನ್ನು ನಾವು ನೋಡಿ ಹೀಗೆ ನಾವು ಎಲ್ಲ ಕೆಲಸಗಳನ್ನೂ ಮಾಡ್ಕೋಬೇಕಾಗುತ್ತೆ. ಮನೇಲಿರೋರು ಇಷ್ಟನೂ ನಾವು ಮಾಡಬೇಕಾಗುತ್ತೆ. ಹಾಗೆ ನಮಗೂ ಇಷ್ಟವಾದದ್ದನ್ನು ನಾವು ಅಡುಗೆ ಮಾಡ್ಕೊಂಡು ಊಟ ಮಾಡೋದಾಗಿರ್ಬೋದು, ಎಲ್ಲನೂ ನಾವು ನಮ್ಮ ಒಂದು ರೊಟೀನಲ್ಲಿ ಅಳವಡಿಸ್ಕೋಬೇಕಾಗುತ್ತೆ. ಮಾರ್ನಿಂಗ್ ಎದ್ದ ತಕ್ಷಣವೇ ಒಂದು 5 ಎಲ್ಲ ಹೆಣ್ಮಕ್ಳು ಎದ್ದುಬಿಟ್ರೆ ಒಂದು ಎಲ್ಲರೂ ಹೋಗೋದ್ರೊಳಗಡೆ ಎಲ್ಲ ಕೆಲಸ ಮುಗಿದೋಗುತ್ತೆ, ಪೂಜೆ ಎಲ್ಲ ಮುಗಿದೋಗುತ್ತೆ. ಸೊ ಸಂಜೆವರೆಗೂ ಮಾಡೋದು ಏನೂ ಇರಲ್ಲ. ಆ ಟೈಮಲ್ಲಿ ನಾವು ನಮ್ಮನ್ನು ನಾವು ನಮ್ಮ ಒಂದು ಆ್ಯಕ್ಟಿವಿಟೀಸ್ನಲ್ಲಿ ತೊಡಗಿಸ್ಕೊಳ್ಳೋದು. ಒಂದು ಡ್ರಾಯಿಂಗ್ ಮಾಡೋ ಕಲೆ ಆಗಿರ್ಬೋದು, ಹೆಣ್ಮಕ್ಳಿಗೆ ಬೇರೆ ಬೇರೆ ಥರ ಎಲ್ಲ ಇರುತ್ತೆ. ಒಂದು ಬಟ್ಟೆ ಸ್ಟಿಚಿಂಗ್ ಮಾಡುವಂಥದ್ದಾಗಿರ್ಬೋದು, ಏನೋ ಒಂದು ಅವ್ರಿಗೆ ಏನು ಇಷ್ಟ ಆಗುತ್ತೆ ಅಂಥ ಕೆಲಸಗಳಲ್ಲಿ ಅವರನ್ನು ತೊಡಗಿಸ್ಕೊಳ್ಬೇಕು. ಆಗಲೇ ಅವರಿಗೆ ಒಂದು ಖುಷಿ ತಂದುಕೊಡುತ್ತೆ. ಮತ್ತು ಅವ್ರಿಗೇನಪ್ಪ ಅಂದರೆ ಆ ಕಲೆಯಲ್ಲಿ ಅವರು ಮುಂದುವರಿಯೋಕ್ಕೂ ಸಹಾಯ ಆಗುತ್ತೆ. ಹಾಗೆ ಮನೇಲಿರೋರನ್ನು ಕಷ್ಟಗಳಾಗಿರ್ಬೋದು, ಅವರ ಒಂದು ಬಿಹೇವಿಯರ್ ಆಗಿರ್ಬೋದು, ಎಲ್ಲವನ್ನೂ ನಾವು ಗಮನಿಸ್ತಾ ಇರಬೇಕಾಗುತ್ತೆ. ಮಕ್ಕಳನ್ನ ಓದಿಸ್ಕೊಳ್ಳೋದು, ಅವ್ರು ಸ್ಕೂಲಿಂದ ಬಂದಮೇಲೆ ಅವ್ರು ಓದಿಸೋದು, ಅವ್ರಿಗೆ ಏನು ಬೇಕು ಬೇಡ ನೋಡ್ಕೊಳ್ಳೋದು, ಯಜಮಾನ್ರು ಬಂದ ತಕ್ಷಣ ಅವ್ರಿಗೆ ಸ್ವಲ್ಪ ಟೀ ಕಾಫಿ ಕೊಡೋದು, ಈ ರೀತಿ ಕೆಲಸಗಳನ್ನ ಮಾಡೋದ್ರಿಂದ ಹೆಣ್ಮಕ್ಳು ತುಂಬ ಒಂದು ಒಳ್ಳೆಯ ರೀತಿಲಿ ಅವ್ರ ಜೀವನಾನ ಸಾಗಿಸ್ಕೊಂಡು ಹೋಗ್ಬೋದು. ಅದನ್ನು ಬಿಟ್ಟು ಪ್ರತಿಯೊಂದರಲ್ಲೂ ಯೋಚನೆ ಮಾಡ್ಕೊಳ್ತಾ ಹಿಂಗಾಗೋಯ್ತು, ನನ್ನ ಲೈಫ್ ಹಂಗಾಯ್ತು, ನನ್ನ ಲೈಫ್ ಹಿಂಗಾಯ್ತು ಅಂಥೇಳಿ ಯೋಚನೆ ಮಾಡೋದ್ರಿಂದ ಯಾವ ಲಾಭವೂ ಇಲ್ಲ ಫ್ರೆಂಡ್ಸ್. ನಾವು ಏನೇ ಇದ್ರೂ ನಮಗೇನೂ ಆಗಿಲ್ಲ, ನಮ್ಮ ಲೈಫ್ ಚೆನ್ನಾಗೇ ಇದೆ. ನಾವು ಅದನ್ನು ಮೋಟಿವೇಶನಲ್ಲಾಗಿ ಬದಲಾಯಿಸ್ಕೋಬೇಕಷ್ಟೇ. ನೋಡಿ ಇವಾಗ ಫಿಶ್ ಹಾಕ್ತಾಯಿದ್ದೀನಿ. ಸೊ ಇದನ್ನು ನೀಟಾಗಿ ಫಿಶ್ ಎಲ್ಲನೂ ಹಾಕಿಬಿಟ್ಟು ಒಂದೇ ಒಂದು ಕುದಿ ಬರೆಸಿದ್ರೆ ಫಿಶ್ ಸಾಂಬಾರು ರೆಡಿ ಆಗುತ್ತೆ. ತಿಂದು ನೋಡಬೇಕು ಫ್ರೆಂಡ್ಸ್. ನಾನು ಇದೇ ಫಸ್ಟ್ ಟೈಮ್ ಮಾಡಿರೋದು. ನೋಡೋಣ ರುಚಿ ಹೇಗಿದೆ ಅಂತೇಳಿ ಆಮೇಲೆ ನಿಮಗೆ ಯಾವತ್ತಾದರೂ ವೀಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಓಕೆನಾ. ಮತ್ತು ನಾವು ಇನ್ನೇನು ಮಾಡ್ತೀವಿ, ನಾವು
ಈ ಸುಮ್ಮನೆ ನಾವು ಏನು ಬೇಜವಾಬ್ದಾರಿತನದಿಂದ ಅಯ್ಯೋ ಕೆಲಸನ ಆಮೇಲೆ ಮಾಡಿದ್ರಾಯ್ತು ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಅಂತ ನಾವು ಬೇರೆ ಬೇರೆ ಸಣ್ಣ ಸಣ್ಣ ವಿಚಾರಗಳಿಗೆಲ್ಲ ತಲೆ ಕೆಡಿಸ್ಕೊತೀವಿ. ಸೊ ನಾವು ಸಣ್ಣ ಪುಟ್ಟ ವಿಚಾರಗಳನ್ನೆಲ್ಲ ತಲೆ ಕೆಡಿಸ್ಕೊಂಡು ನಮ್ಮ ತಲೆನ ಹಾಳು ಮಾಡ್ಕೊಳ್ತೀವಿ. ಹಾಗೆ ನಮ್ಮ ಮೈಂಡ್ಸೆಟ್ ಕೂಡ ಹಾಳಾಗುತ್ತೆ. ನಮ್ಮ ಮೈಂಡ್ಸೆಟ್ ಹಾಳಾದರೆ ನಮ್ಮ ಮನೇಲಿರೋರ ಮೈಂಡ್ಸೆಟ್ಟು ಕೂಡ ಹಾಳಾಗುತ್ತೆ ಅಲ್ವಾ ಫ್ರೆಂಡ್ಸ್? ಹಾಗಾಗಿ ನಾವು ಇದು ಎಲ್ಲದನ್ನು ಕೂಡ ಪಕ್ಕಕ್ಕಿಟ್ಟು ನಾವಾಯಿತು, ನಮ್ಮ ಕೆಲಸ ಆಯಿತು, ನಮ್ಮ ಮನೆ ಆಯಿತು, ನಮ್ಮ ಸಂಸಾರ ಆಯಿತು ಅಂತ ಇದ್ದರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೇ ಇರಲ್ಲ. ನಮ್ಮ ಪಾಡಿಗೆ ನಾವು ಯಾವುದೋ ಒಂದು ನಮ್ಮ ಅನಿಸಿದ್ದನ್ನು ನಾವು ಮಾಡಿಕೊಂಡು, ಮಕ್ಕಳು ಆರೋಗ್ಯ ವಿಚಾರಿಸ್ಕೊಂಡು, ಅವರ ಒಂದು ಭವಿಷ್ಯದ ಕಡೆ ಯೋಚನೆ ಮಾಡಿಕೊಂಡು ನಾವು ಮುಂದುವರಿಯೋದನ್ನು ನಾವು ನೋಡಬೇಕೋ ಹೊರತು ನಾವು ಬೇರೆಯವ್ರು ಹಂಗಂತೆ ಹಿಂಗಂತೆ ಅಂತ ಬೇರೆಯವ್ರ ಸಮಾಚಾರ ನಮಗೆ ಬೇಕಾಗೇ ಇಲ್ಲ ಅಲ್ವಾ ಫ್ರೆಂಡ್ಸ್? ಏಕೆಂದರೆ ಎಲ್ಲರದ್ದು ಅವ್ರವ್ರದ್ದೇ ಸಮಸ್ಯೆಗಳಿರುತ್ತೆ. ಯಾರು ಏನು ಖುಷಿಯಾಗಿರ್ತಾರೆ, ಎಲ್ಲರೂ ಖುಷಿಯಾಗಿದ್ದಾರೆ ಅಂಥದ್ದೆಲ್ಲ ಸುಳ್ಳು. ಎಲ್ರಿಗೂ ಅವ್ರದ್ದೇ ಆದಂತಹ ಸಮಸ್ಯೆಗಳಿರುತ್ತೆ. ಅದರಲ್ಲಿ ಅವ್ರದ್ದು ಒಂದೊಂದಿರುತ್ತೆ, ನಮ್ಮದು ಒಂದೊಂದಿರುತ್ತೆ. ನಾವು ಅವ್ರನ್ನ ಕೇಳಿಕೊಂಡು ನಾವು ಅದರಿಂದ ಏನು ಯೂಸ್ ಆಗುತ್ತೆ? ಸೊ ನಮ್ಮ ಸಮಸ್ಯೆಗಳನ್ನ ನಾವು ಬಗೆಹರಿಸ್ಕೊಳ್ಳೋದ್ರಲ್ಲೇ ನಮ್ಗೆ ಟೈಮ್ ಇರಲ್ಲ. ಹಾಗಾಗಿ ನಮ್ಮ ಪಾಡಿಗೆ ನಾವು ಇರಬೇಕು, ಖುಷಿಯಾಗಿರಬೇಕು, ಎಲ್ರೂ ಖುಷಿಯಾಗಿಟ್ಕೋಬೇಕು, ಮನೇಲಿರೋರೆಲ್ಲ ಖುಷಿಯಾಗಿರಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ. ಏನು ಹೇಳ್ತೀರಾ ಫ್ರೆಂಡ್ಸ್ ನೀವು? ನಿಮಗೇನಾದ್ರೂ ನಾನು ಹೇಳ್ತಾ ಇರೋದು ಸರಿ ಅಂತ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಂದು ಒಪಿನಿಯನ್ನ ಶೇರ್ ಮಾಡಿ, ಓಕೆನಾ? ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ನೀವು ಕೂಡ ನಿಮ್ಮ ಅಭಿಪ್ರಾಯಗಳನ್ನು ನನ್ನ ಜೊತೆ ಶೇರ್ ಮಾಡ್ಬೋದು ಫ್ರೆಂಡ್ಸ್. ನೋಡಿ, ಕೊನೆಗೂ ನನ್ನ ತವಾ ಫ್ರೈ ರೆಡಿ ಆಗ್ತಾಯಿದೆ. ನಾನು ಅಲ್ಲಿ ನೀಟಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದನ್ನ ಈಗ ತವಾ ಮೇಲೆ ಹಾಕಿ ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ಚೆನ್ನಾಗಿ ಬೇಯಿಸೋಣ. ಅದಾದಮೇಲೆ ಬಿಸಿ ಬಿಸಿ ತವಾ ಫ್ರೈ ರೆಡಿಯಾಗುತ್ತೆ. ನನ್ನ ಮಕ್ಕಳಿಗೆ ಅಂತ ಮಾಡಿಡ್ತಾ ಇರೋದು ಬರೀ ಒಂದು 3 ಸಾಕು ಸದ್ಯಕ್ಕೆ ಅಂತ ಮಧ್ಯಾಹ್ನ ಮಾಡ್ಕೊತಾ ಇದ್ದೀನಿ. ಸ್ಕೂಲಿಂದ ಕರ್ಕೊಂಡು ಬರಬೇಕು. ಓಕೆನಾ ಫ್ರೆಂಡ್ಸ್? ಈ ವಿಡಿಯೋ ನಿಮಗೇನಾದರೂ ಲೈಕ್ ಆಗಿದ್ದರೆ, ನಾನು ಹೇಳಿದಂತಹ ವಿಚಾರಗಳು ನಿಮ್ಮ ಮನಸ್ಸಿಗೆ ಹೋಗಿದರೆ, ಸೊ ನೀವು ಅದನ್ನು ಇಷ್ಟಪಟ್ಟಿದ್ದರೆ ದಯಮಾಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ನನ್ನ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಏನಾದರೂ ಇದ್ದರೆ ನನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್. ನಾನು ನಿಮ್ಮ ಒಂದು ಮೆಸೇಜ್ಗೋಸ್ಕರ ಕಾಯ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಹೀಗೆ ಇರಬೇಕು. ನನ್ನನ್ನು ಕೂಡ ನಿಮ್ಮ ಗೆಳತಿಯಾಗಿ ಸ್ವೀಕರಿಸಿ ನನಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಓಕೆ, ಬಾಯ್, ಟೇಕ್ ಕೇರ್.